ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್. ನಾನು ಅಗಸೆ ಬೀಜದ ಬಗ್ಗೆ ವಿಡಿಯೋ ಮಾಡಿದಾಗಿಂದ ತುಂಬ ಜನ ಕ್ವೆಶನ್ ಮಾಡ್ತಾ ಇರೋದು, ಮೇಡಮ್ ಇದನ್ನು ಯಾವ ರೀತಿ ತಗೊಳ್ಬೇಕು, ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು, ಯಾರೆಲ್ಲ ತಗೊಳ್ಬೇಕು ಮತ್ತು ಯಾರು ತಗೊಳ್ಬಾರ್ದು ಅಂತ ತುಂಬ ಜನ ಕ್ವೆಶನ್ ಮಾಡ್ತಾ ಇದ್ದೀರಾ. ಸೊ ನಾನು ಆಲ್ರೆಡಿ ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕಂತ ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೀನಿ. ಆದರೂ ಕೂಡ ತುಂಬ ಜನಕ್ಕೆ ಅದರ ರಿಲೇಟೆಡ್ ಕ್ವೆಶನ್ಸ್ ಇರೋದ್ರಿಂದ ಇವತ್ತು ಸಂಡೇ ಭಾನುವಾರ ಇರೋದ್ರಿಂದ ರಜೆ ದಿನ. ಸೊ ಯಾಕೆ ಒಂದು ಕ್ವಿಕ್ ಆಗಿ ಇದ್ರ ರೆಸಿಪಿ ನಿಮಗೆ ತಿಳಿಸಬಾರ್ದು ಆ್ಯಂಡ್ ನಿಮಗೆ ಇದ್ರ ಕನ್ಸಂಪ್ಷನಲ್ಲಿ ಹೆಲ್ಪ್ ಆಗಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅಥವಾ ಏನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಅಥವಾ ನಿಮ್ಮ ಮಗಳು ಮಾಡಿದಾಗ ಏನೇ ಮಿಸ್ಟೇಕ್ ಆದ್ರೂ ಹೇಗೆ ನೀವು ಅದನ್ನು ಲೈಕ್ ಕ್ಷಮಿಸ್ತಿರೋ ಅದೇ ರೀತಿ ವಿಡಿಯೋಲಿ ಏನೇ ಹೆಚ್ಚು ಕಮ್ಮಿ ಆದರೂ ಪ್ಲೀಸ್ ಕ್ಷಮಿಸಿ. ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಅಗಸೆ ಬೀಜ ಅಥವಾ ಫ್ಲಾಕ್ ಸೀಡ್ಸ್ ಅಂತ ಹೇಳ್ತೀವಿ. ಫ್ಲಾಕ್ ಸೀಡ್ಸ್ ಇದು ರಿಚ್ ಇನ್ ಫೈಬರ್, ಅದೇ ರೀತಿ ಪ್ರೋಟೀನ್ ಆ್ಯಂಡ್ ಇದರಲ್ಲಿ ವೆಜಿಟೇರಿಯನ್ಸ್ಗೆ ತುಂಬ ಚೆನ್ನಾಗಿ ಒಮೆಗಾ 3 ಸಿಗುತ್ತೆ. ವೆಜಿಟೇರಿಯನ್ಸ್ಗೆ ಪ್ರಾಬ್ಲಮ್ ಇರೋದು ಒಮೆಗಾ 3, ಯಾಕಂತಂದ್ರೆ ಒಮೆಗಾ 3 ಮೋಸ್ಟ್ ಪ್ರಾಬಬ್ಲಿ ಇದು ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ಸಿಗುತ್ತೆ. ಅಂತಂದ್ರೆ ಫಿಶ್ ಆಗಿರ್ಬೋದು, ಅದೇ ರೀತಿ ಎಗ್ಸಲ್ ಆಗಿರ್ಬೋದು, ಈ ರೀತಿ ಒಮೆಗಾ 3 ಸಿಗುತ್ತೆ. ಬಟ್ ವೆಜಿಟೇರಿಯನ್ಗೆ ಗುಡ್ ಸೋರ್ಸ್ ಅಂತಂದ್ರೆ ಫ್ಲಾಕ್ ಸೀಡ್ ಆಗಿದೆ. ಫೈಬರ್ ರಿಚ್ ಆಗಿರೋದ್ರಿಂದ ಇದನ್ನ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ, ಫೈಬರ್ ಜಾಸ್ತಿ ಸಿಗುತ್ತೆ. ಇದರಲ್ಲಿ ಸಾಲಿಬಲ್ ಇನ್ಸಾಲಿಬಲ್ ಫೈಬರ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಸಿಗೋದ್ರಿಂದ ಗಟ್ ಬ್ಯಾಕ್ಟೀರಿಯಾಗೆ ಗುಡ್ ಫುಡ್ ಆಗಿರುತ್ತೆ. ಈಗ ನಮ್ಮ ಗಟ್ ಏನಿದೆಯಲ್ಲ ಅದು ನಮ್ಮ ದೇಹದ 2ನೇ ಮೆದುಳು ಅಂತ ಕರಿತೀವಿ. ಓಕೆ, ಬ್ರೇನು ಹೇಗೆ ಇಂಪಾರ್ಟೆಂಟು ಅದೇ ರೀತಿ ನಮ್ಮ ಗಟ್ ಅಥವಾ ಕರುಳಿನ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಸೊ ಕರುಳಿನ ಆರೋಗ್ಯನ ನೋಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನಿಮ್ಮ ಮೆದುಳಿಗೆ ನೀವು ಪೋಷಕಾಂಶ ಕೊಟ್ಟಂಗೆ, ನಿಮ್ಮ ಮೆದುಳಿಗೆ ನೀವು ಆಲ್ಮೋಸ್ಟ್ ಒಂದು ಟ್ರೀಟ್ ಕೊಟ್ಟಂಗೆ. ಸೊ ನಿಮ್ಮ ಗಟ್ ಹೆಲ್ತ್ ಹೇಗಿರುತ್ತಲ್ಲ ಆ ರೀತಿ ನಿಮ್ಮ ಬ್ರೈನ್ ಹೆಲ್ತ್, ನಿಮಗೆ ಡಿಪ್ರೆಷನ್ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಅದೇ ರೀತಿ ಮೆಂಟಲ್ ಹೆಲ್ತ್ ಆಗಿರ್ಬೋದು, ಅದಕ್ಕೆ ನಿಮ್ಮ ಬ್ರೈನ್ ಅಷ್ಟೇ ಅಲ್ಲದೆ ನಿಮ್ಮ ಕರುಳು ಕೂಡ ಹೆಲ್ಪ್ ಮಾಡುತ್ತೆ. ಸೊ ಗಟ್ ಹೆಲ್ತ್ನ ನೋಡ್ಕೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನಿಮ್ಮ ಗಟ್ ಯಾವ ರೀತಿ ಅಂದರೆ ನಿಮ್ಮ ಕರುಳಿನ ಆರೋಗ್ಯ ಯಾವ ರೀತಿ ಇರುತ್ತಲ್ಲ, ನಿಮ್ಮ ಸ್ಕಿನ್ ಅದನ್ನು ರಿಫ್ಲೆಕ್ಟ್ ಮಾಡುತ್ತೆ. ಓಕೆ, ನಿಮ್ಮ ಗಟ್ಟಲ್ಲಿ ಏನಾದರೂ ತುಂಬ ಬ್ಯಾಡ್ ಬ್ಯಾಕ್ಟೀರಿಯಲ್ ಗ್ರೋತ್ ಆಗಿತ್ತು ಅಥವಾ ಗಟ್ ಬ್ಯಾಕ್ಟೀರಿಯಾಗೆ ತುಂಬ ಒಳ್ಳೆ ಆಹಾರ ನೀವು ಕೊಡ್ತಾ ಇಲ್ಲ, ಫೈಬರ್ ಕೊಡ್ತಾ ಇಲ್ಲ ಅಂತಂದರೆ ಅಗೇನ್ ಅದು ನಿಮ್ಮ ಸ್ಕಿನ್ ಮೇಲೆ ಮತ್ತು ನಿಮ್ಮ ಮೂಡ್ ಮೇಲೆ, ನಿಮ್ಮ ಎಮೋಷನ್ಸ್ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಈಗ ಗಟ್ ಬಗ್ಗೆ ಮಾತಾಡ್ತಾ ಹೋದರೆ ಐ ಕ್ಯಾನ್ ಸ್ಪೀಕ್ ಲೈಕ್ 4 to 5 hours. ಲೆಟ್ಸ್ ಟಾಕ್ ರಿಲೇಟೆಡ್ ಟು ಗಟ್ ಟಾಕ್. ಐ ಆಮ್ ಜಸ್ಟ್ ಡೂಯಿಂಗ್ ರಿಲೇಟೆಡ್ ಅಗಸೆ ಬೀಜ ಅಥವಾ ಫ್ಲಾಕ್ ಸೀಡ್ಸ್ ಇದನ್ನ ಯಾವ ರೀತಿ ಕನ್ಸ್ಯೂಮ್ ಮಾಡ್ಕೊಳ್ಬೇಕು ಅಂತ ತುಂಬ ಜನ ಕಮೆಂಟ್ ಅಲ್ಲಿ ಕ್ವೆಶನ್ಸ್ ಆಗ್ತಾ ಇದ್ದೀರಾ. ಅದಕ್ಕೆ ಕ್ವಿಕ್ ಆಗಿ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಗಸೆ ಬೀಜನ ಮೇಡಮ್ ರಾ ಆಗಿ ತಗೊಳ್ಬೋದಾ ಅಂತ ತುಂಬಾ ಜನ ಕ್ವೆಶನ್ ಮಾಡ್ತಾ ಇದ್ದೀರಾ. ರಾ ಆಗಿ ತಗೊಳಕ್ ಹೋಗ್ಬೇಡಿ, ಹಸಿದಾಗಿ ತಿನ್ನಕ್ ಹೋಗ್ಬೇಡಿ, ಯಾಕಂದ್ರೆ ಡೈಜೆಷನ್ ಆಗಲ್ಲ. ಕೆಲವೊಬ್ರು ಏನ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲೇ ನೋಡಿರೋದು, ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಅದನ್ನ ಹೇಗೆ ನಾವು ಚಿಯಾ ಸೀಡ್ಸು ಅಥವಾ ಸಬ್ಜಾ ಸೀಡ್ಸ್ ತಗೊಳ್ತೀವಲ್ಲ ಆ ರೀತಿ ಅದನ್ನ ತಗೊಳ್ತೀರಾ ಅಂತ ಕೂಡ ಮೆಸೇಜ್ ಆಗ್ತಾ ಇದ್ದೀರಾ. ದಿಸ್ ಇಸ್ ನಾಟ್ ಅ ರೈಟ್ ವೇ. ಕೆಲವೊಬ್ರಿಗೆ ಹೆಂಗ್ ತಿಂದಿರ್ತೀರೋ ಅದೇ ರೀತಿ ಮೋಷನ್ ಅಲ್ಲಿ ಪಾಸ್ ಆಗುವಂತ ಚಾನ್ಸಸ್ ಹೈ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಗಟ್ ಅದನ್ನ ಅಬ್ಸಾರ್ಪ್ಷನ್ ಮಾಡಲ್ಲ, ಯಾಕಂತಂದ್ರೆ ಸೀಡ್ಸ್ ಮೇಲೆ ಒಂದು ಕೋಟಿಂಗ್ ಇರುತ್ತೆ, ಅದು ಅಷ್ಟು ಈಸಿಯಾಗಿ ಡೈಜೆಷನ್ ಆಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಅದಕ್ಕೆ ಅಂತಾನೆ ಒಂದು ಫೈನ್ ವೇ ಅಲ್ಲಿ ಅದನ್ನ ತಿಂತಾ ಬಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ಬನ್ನಿ ವಿಡಿಯೋನ ಲೇಟ್ ಮಾಡದೆ ಶುರು ಮಾಡೋಣ. ನಿಮಗೆ ಬೇಕಾಗಿರೋದು ಯಾವ್ಯಾವ ಇಂಗ್ರೀಡಿಯೆಂಟ್ ಅಂತ ತೋರಿಸ್ಕೊಡ್ತೀನಿ. ವಿಡಿಯೋದಲ್ಲಿ ನಾನು ಒಂದು ಅಗಸೆ ಬೀಜದ ಚಟ್ನಿ ಅಥವಾ ಚಟ್ನಿ ಪೌಡರ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ನನಗೆ ತುಂಬಾ ಹೊಸತು. ಯೂಶುವಲಿ ಅಮ್ಮ ತಯಾರು ಮಾಡಿ ಇಡ್ತಾರೆ ಮನೆಯಲ್ಲಿ. ಸೊ ನಿಮಗೆ ತುಂಬ ಜನ ಕ್ವೆಶನ್ ಮಾಡಿರೋದಕ್ಕೆ ನಿಮಗೆಲ್ಲ ಉಪಯೋಗ ಆಗಲಿ ಅಂತ ಈ ಒಂದು ಪ್ರಯತ್ನ ಮಾಡ್ತಾ ಇರೋದು. ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಓನ್ಲಿ ನಿಮಗೆ ಇಷ್ಟ ಆದರೆ ಮಾತ್ರ. ಆ್ಯಂಡ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಫ್ಲಾಕ್ ಸೀಡ್ಸ್ ಚಟ್ನಿ ಮಾಡೋಕ್ಕೆ ಬೇಕಾಗಿರುವಂಥ ಐಟಮ್ಸು, ಫಸ್ಟು ಫ್ಲಾಕ್ ಸೀಡ್ಸ್ ಬೇಕು, ಆಮೇಲೆ ಅದೇ ರೀತಿ ಉಪ್ಪು ಬೇಕು, ಆಮೇಲೆ ಇದು ಹುಣಸೆಕಾಯಿ ಬೇಕು, ಅದೇ ರೀತಿ ಅಚ್ಚಕಾರದ ಪುಡಿ ಬೇಕು, ಬೆಳ್ಳುಳ್ಳಿ ಬೇಕು, ಸ್ವಲ್ಪ ಒಂದು 4-5 ಎಸಳಷ್ಟು ನಿಮಗೆ ಕರಿಬೇವು ಬೇಕು, ಅಗಸೆ ಬೀಜ ಬೇಕು, ಸಾಲ್ಟ್ ಬೇಕು, ಹುಣಸೆ ಹಣ್ಣು ಬೇಕು,
ಅದೇ ರೀತಿ ರುಚಿಗೆ ತಕ್ಕಷ್ಟು ಖಾರ, ಅಚ್ಚ ಖಾರದ ಪುಡಿ ಬೇಕು, ಅದೇ ರೀತಿ ಬೆಳ್ಳುಳ್ಳಿ ಬೇಕು. ಇಷ್ಟು ಐಟಮ್ಸ್ ನಿಮಗೆ ಅಗಸೆ ಬೀಜದ ಪುಡಿ ಮಾಡೋಕ್ಕೆ ಬೇಕಾಗುತ್ತೆ. ಅಗಸೆ ಬೀಜದ ಚಟ್ನಿ ಮಾಡೋಕ್ಕೆ ಅಥವಾ ಫ್ಲಾಕ್ಸ್ ಸೀಡ್ ಚಟ್ನಿ ಮಾಡೋಕ್ಕೆ ಒಂದು ಪ್ಯಾನ್ ತಗೊಳ್ಳಿ. ಅದನ್ನು ಈ ಥರ ಅಗಸೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಓಕೆ, ಈ ಥರ ಫ್ಲೇಮ್ ಸ್ವಲ್ಪ ಸಣ್ಣ ಇಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದು ಚಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ, ನಾನು ತೋರಿಸ್ತೀನಿ ನಿಮಗೆ. ಈ ಥರ ಅಗಸೆ ಬೀಜನ ರೋಸ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಸೌಂಡ್ ಮಾಡುತ್ತೆ ಚಟಪಟ ಅಂತ. ಅಲ್ಲಿ ಶೋ ಈ ಥರ ಅಗಸೆ ಬೀಜ ಸೌಂಡ್ ಮಾಡುತ್ತೆ. ಓಕೆ, ಈ ಥರ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದು ತುಂಬ ಬಿಸಿಯಾಗಿದೆ, ಸ್ವಲ್ಪ ಆರೋಕ್ಕೆ ತಣ್ಣಗಾಗೋಕ್ಕೆ ಬಿಡೋಣ ಇದನ್ನ. ಸೊ ಇದು ತಣ್ಣಗಾದ್ಮೇಲೆ ಮಿಕ್ಸಿನ ಮಾಡೋಣಂತೆ, ಪೌಡರ್ ಮಾಡೋಣ, ಫೈನ್ ಪೌಡರ್. ಈಗೇನು ನಾನು ಅಗಸೆ ಬೀಜನ ಹೇಗೆ ರೋಸ್ಟ್ ಮಾಡ್ಕೊಂಡಲ್ಲ, ಆ ರೀತಿ ಕೂಡ ನೀವು ರೋಸ್ಟ್ ಮಾಡಿಕೊಂಡು ಅದನ್ನ ಪೌಡರ್ ಮಾಡಿಕೊಂಡು ನೀವು ಮೊಸರಲ್ಲಿ ತಗೊಳ್ಬೋದು, ಅಥವಾ ಮಜ್ಜಿಗೆಯಲ್ಲಿ ತಗೊಳ್ಬೋದು, ಅಥವಾ ನೀವು ಅನ್ನದಲ್ಲಿ ಕಲಿಸಿ ಕೂಡ ತಗೊಳ್ಬೋದು, ಅಥವಾ ನೀವೇನಾದರೂ ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ನಿಮಗೆ ಒಂದು ಹೇಗೆ ಶೇಂಗಾ ಅಂತದೆ ಕಡಲೆ ಬೀಜದ ಚಟ್ನಿ ತಿಂತೀವಿ, ಅದೇ ರೀತಿ ಪುಟಾಣಿ ಚಟ್ನಿ ತಿಂತೀವಿ, ಆ ರೀತಿನೂ ಇದನ್ನ ಚಟ್ನಿ ಮಾಡ್ಕೊಳ್ಬೋದು. ಆ ಚಟ್ನಿನ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಈಗ. ಅಗಸೆ ಬೀಜನ ಹೇಗೆ ರೋಸ್ಟ್ ಮಾಡ್ಕೊಂಡಲ್ಲ, ಆ ರೀತಿ ಕೂಡ ನೀವು ರೋಸ್ಟ್ ಮಾಡಿಕೊಂಡು ಅದನ್ನ ಪೌಡರ್ ಮಾಡಿಕೊಂಡು ನೀವು ಮೊಸರಲ್ಲಿ ತಗೊಳ್ಬೋದು, ಅಥವಾ ಮಜ್ಜಿಗೆಯಲ್ಲಿ ತಗೊಳ್ಬೋದು, ಅಥವಾ ನೀವು ಅನ್ನದಲ್ಲಿ ಕಲಿಸಿ ಕೂಡ ತಗೊಳ್ಬೋದು, ಅಥವಾ ನೀವೇನಾದರೂ ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ನಿಮಗೆ ಒಂದು ಹೇಗೆ ಶೇಂಗಾ ಅಂತದೆ ಕಡಲೆ ಬೀಜದ ಚಟ್ನಿ ತಿಂತೀವಿ, ಅದೇ ರೀತಿ ಪುಟಾಣಿ ಚಟ್ನಿ ತಿಂತೀವಿ, ಆ ರೀತಿನೂ ಇದನ್ನ ಚಟ್ನಿ ಮಾಡ್ಕೊಳ್ಬೋದು. ಆ ಚಟ್ನಿನ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಈಗ. ಒಂದು ಮಿಕ್ಸಿ ಜಾರ್ಗೆ ನೀವು ಏನು ರೋಸ್ಟ್ ಮಾಡಿದ್ದೀರಲ್ಲ ಆ ಫ್ಲಾಕ್ಸ್ ಸೀಡ್ಸ್ನ ಇದಕ್ಕೆ ಹಾಕೊಳ್ಳಿ. ಈ ಮಿಕ್ಸಿ ಜಾರ್ಗೆ ಒಂದು 4 ಬೆಳ್ಳುಳ್ಳಿ ಹಾಕೊಳ್ಳಿ. ನಾನು ಇಷ್ಟು ಹಾಕೊಳ್ತಾ ಇದ್ದೀನಿ. ಓಕೆ, ಅದ್ರ ಜೊತೆ ನೀವು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೊಳ್ಳಿ. ಓಕೆ, ಅದ್ರ ಜೊತೆ ಇದನ್ನು ಈಗ ಮಿಕ್ಸಿ ಮಾಡ್ಕೊಂಡು ಬನ್ನಿ. ಈ ಥರ ಇದು ಪೌಡರ್ ಆಗುತ್ತೆ. ಇದನ್ನು ಫೈನಾಗಿ ಪೌಡರ್ ಮಾಡ್ಕೊಳ್ಬೇಕು. ನಾನು ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ಒಂದು 4 ಎಲೆಯಷ್ಟು ಕರಿಬೇವನ್ನ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ರೆಡ್ ಚಿಲ್ಲಿನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಾಲ್ಟ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫೈನಾಗಿ ಪೌಡರ್ ಮಾಡ್ಕೊಳ್ಳೋಣ. ಈ ಥರ ಇದು ಫೈನಾಗಿ ಪೌಡರ್ ಆಗುತ್ತೆ. ದಿಸ್ ಇಸ್ ದಿ ಫೈನಲ್ ಔಟ್ಪುಟ್ ಆಫ್ ಅಗಸೆ ಬೀಜದ ಚಟ್ನಿ. ಓಕೆ, ಈ ಥರ ಇರುತ್ತೆ. ಇದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬಟ್ ಇದನ್ನ ಮೊಸರಲ್ಲಿ ತಗೊಳ್ಬೋದು, ಲೈಕ್ ಅದಕ್ಕೆ ನಾವು ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಕೊಳ್ತೀವಲ್ಲ ಆ ಥರ ತಗೊಳ್ಬೋದು. ಅದ್ರ ಜೊತೆ ಅಥವಾ ಇದನ್ನ ಡೈರೆಕ್ಟ್ ಆಗಿ ನೀವು ಚಟ್ನಿ ತರ ಬೇಕಾದ್ರೂ ಬಳಸ್ಬೋದು, ಅಥವಾ ನೀವು ಇದನ್ನ ರೋಟಿ ಜೊತೆ ತಗೊಳ್ಬೋದು, ಚಪಾತಿ ಜೊತೆ ತಗೊಳ್ಬೋದು, ರೈಸ್ ಜೊತೆ ತಗೊಳ್ಬೋದು, ಹೇಗಾದ್ರೂ ತಗೊಳ್ಳಿ, ಒಟ್ಟಿನಲ್ಲಿ ನಿಮ್ಮ ಆಹಾರದಲ್ಲಿ ಇದಿರ್ಲಿ. ಓಕೆ, ಇದರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಈ ತರ ಪೌಡರ್ ಮಾಡಿ ತಿನ್ನೋದ್ರಿಂದ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ನೀಡಿದೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಅಂಡ್ ನನ್ನ ಫಸ್ಟ್ ಟ್ರೈ ಇದು, ನಾನು ಈ ತರ ಕಿಚನ್ ವಿಡಿಯೋ ಎಲ್ಲ ಮಾಡ್ತಾ ಇರೋದು. ಸೊ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೊಂದು ವಿಡಿಯೋದೊಂದಿಗೆ, ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ನಿಮಗೆ ಕಾಣಿಸ್ಕೊಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.